ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಡೇ 5 ಆಫ್ 90 ಡೇಸ್ ನ್ಯಾಚುರಲ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್. ನಾನು ಪವನ್ PK, ನೀವು ನೋಡ್ತಾ ಇದ್ದೀರಾ. ಸೊ ಇದು ಡೇ 5ನ ವ್ಲಾಗ್. ಇವತ್ತು ಸ್ಯಾಟರ್ಡೇ, ನನಗೆ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಕ್ಲಾಸ್ ಇರುತ್ತೆ, ಅದನ್ನು ಮುಗಿಸ್ಕೊಂಡೆ. ಕ್ಲಾಸ್ ಮುಗಿದ ಮೇಲೆ ಪೀನಟ್ ಬಟರ್ ಬ್ರೆಡ್ ಬನಾನಾ ತಿಂದು ನನ್ನ ಫಸ್ಟ್ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಲೆಗ್ಸು. ಇವತ್ತು ನಾನು ಸ್ಮಿತ್ ಮೆಷಿನಲ್ಲಿ ಲೆಗ್ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ವೀಕಲ್ಲಿ 2 ದಿನ ಲೆಗ್ನ ಟ್ರೈನಿಂಗ್ ಮಾಡಿ. ಯಾರೆಲ್ಲ ಡಾನ್ಸ್ ಫಿಟ್ನೆಸ್ ಮಾಡ್ತೀರಾ ಅಥವಾ ಕಾರ್ಡಿಯೋ ಜಾಸ್ತಿ ಮಾಡ್ತೀರಾ, ಸೊ ನನ್ನ ಸೆಕೆಂಡ್ ವರ್ಕೌಟ್ ಲೆಗ್ ಎಕ್ಸ್ಟೆನ್ಷನ್. ಈ ಒಂದು ವರ್ಕೌಟ್ ಮಾಡಬೇಕಂದ್ರೆ ನನಗೆ ಶಿನ್ ಪೇನ್ ತುಂಬಾ ಇತ್ತು, ಬಿಕಾಸ್ ನಾನು ಆಫ್ಟರ್ ಲಾಂಗ್ ಟೈಮ್ ಲೆಗ್ಗೆ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರಾಗಿ ಲೆಗ್ಗೆ ವೀಕ್ಲಿ ಟ್ವೈಸ್ ಟ್ರೈನಿಂಗ್ ಮಾಡಿದ್ರೆ ಒಳ್ಳೆಯದು. ಇದಾದಮೇಲೆ ನನ್ನ 3ನೇ ವರ್ಕೌಟ್ ಲೆಗ್ ಕರ್ಲ್ ಮಷೀನಲ್ಲಿ. ಸೊ ಇದು ಕೂಡ ಮ್ಯಾಕ್ಸಿಮಮ್ ವೆಯ್ಟ್ ಪುಷ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ದೆನ್ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಜಾಸ್ತಿ ಮಾಡ್ತೀನಿ. ಅಪ್ ನೆಕ್ಸ್ಟ್ ಇದು ನನ್ನ ಫೇವ್ರೇಟ್ ವರ್ಕೌಟ್ ಲೆಗ್ ಪ್ರೆಸ್. ಇದು ಡಬಲ್ ದ ಬಾಡಿ ವೆಯ್ಟ್ ಮಾಡಬೇಕು. ನನ್ನ ಹೈಯೆಸ್ಟ್ PR ಬಂದು 180 kg. ಇವತ್ತು ನಾನು 120 ಮಾಡಿದೆ, ಬಿಕಾಸ್ ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇದ್ದೀನಿ ಅಂತ. ಅಟ್ ಲಾಸ್ಟ್ ಇವತ್ತು ಜಾಸ್ತಿ ಲೆಗ್ಗೆ ಸ್ಟ್ರೆಸ್ ಮಾಡೋದು ಬೇಡ ಅಂತ ಕೊನೆಯ ವರ್ಕೌಟು ಕಾಫ್ ರೈಸಸ್ ಮಾಡಿಕೊಂಡೆ, ಸೀಟೆಡ್ ಕಾಫ್ ರೈಸ್. ಇದಾದಮೇಲೆ ಪೋಸ್ಟ್ ವರ್ಕೌಟ್ ಮೀಲು 5 ಮೊಟ್ಟೆ, ಸ್ಪ್ರೌಟ್ಸು ಮತ್ತು 1 ಸ್ಕೂಪ್ ಆಫ್ ಪ್ರೋಟೀನ ತೊಗೊಂಡು ಮನೆಗೆ ಬಂದೆ. ಆಫ್ಟರ್ನೂನ್ ಮೀಲಲ್ಲಿ ಬ್ರೆಸ್ಟ್ ಚಿಕನ್, ಕರ್ಡ್ ರೈಸ್ ಇತ್ತು. ನೈಟ್ ಡಿನ್ನರ್ಗೂ ಕೂಡ ಇದೇ ಇತ್ತು. ಇವತ್ತು 2ನೇ ಕ್ಲಾಸ್. ಇವತ್ತು ಲೆಗ್ ವರ್ಕೌಟು, ಕ್ಲೈಮೇಟು ಆ್ಯಂಡ್ 2 ಕ್ಲಾಸು ಎಲ್ಲ ನೋಡಿ ಜ್ವರ ಬರೋ ಎಲ್ಲ ಸಿಂಪ್ಟಮ್ಸು ಕಾಣಿಸ್ತಾ ಇತ್ತು. ಸೊ 10:30 ಸ್ನಾನ ಮಾಡಿ ಕೈಗೆ ಸಿಕ್ಕಿರೋ 2 ಮಾತ್ರೆನ ನುಂಗಿ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಹೇಳಿ ಮಲ್ಕೊಂಡೆ. ಸೊ ಇದಾಗಿತ್ತು ಇವತ್ತಿನ ಡೇ 5ನ ವ್ಲಾಗ್. ನನ್ನ ವ್ಲಾಗ್ ವೀಡಿಯೋಸ್ ಮಿನಿಮಲ್ ಡ್ಯೂರೇಷನ್ ಇರುತ್ತೆ, ಯಾಕೆಂದರೆ ನನ್ನ ವ್ಯೂವರ್ಸು ಸ್ಕಿಪ್ ಮಾಡಿ ನನ್ನ ವ್ಲಾಗ್ನ ನೋಡೋದು ನನಗಿಷ್ಟ ಇಲ್ಲ. ಸೊ ಮತ್ತೆ ಸಿಗ್ತೀನಿ ಡೇ 6ನ ವ್ಲಾಗ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಯಾರೆಲ್ಲ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀರಾ ದಯವಿಟ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಆ್ಯಂಡ್ ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ದಯವಿಟ್ಟು ಸ್ಟಾರ್ಟ್ ಮಾಡಿ.